ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಚುರುಮುರಿ ಚೂಡ. ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗತ್ತಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೀವು ಸ್ಟ್ರೀಟಲ್ಲಿ ಹೋಗಿ ತಿನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಪುಟಾಣಿ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರಿಗೆ ಸೈಡಿಗೆ ಇಟ್ಕೊಳ್ಳಿ. ಇದು ಏನಕ್ಕೆ ಅಂತಂದರೆ ಲಾಸ್ಟಿಗೆ ಹೇಳ್ತೀನಿ ನಾನು. ಇದನ್ನು ಫೈನಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಸೈಡಿಗೆ ಇಟ್ಬಿಡಿ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಕೋಬೇಕು, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಕುಟ್ಟಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ರೈ ಆದಮೇಲೆ ನಾವು ಪುಟಾಣಿ ಬೇಳೆನ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದರೆ ಇಂಗು ಕೂಡ ಹಾಕ್ಕೋಬೋದು, ನಾನಿಲ್ಲಿ ಇಂಗು ಹಾಕ್ಕೊಂಡಿಲ್ಲ. ಹಿಂಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ನಾನು ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದಪ್ಪ ಚುರುಮುರಿ ಕೂಡ ತೊಗೋಬಹುದು. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ನೀವು 5 to 10 ಮಿನಿಟ್ಸ್ವರೆಗೂ ನೀವು ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಕರಮ್ ಕುರುಮಾಗಿ ಚುರುಮುರಿ ಉಳಿಯುತ್ತೆ, ಇಲ್ಲ ಅಂತಂದರೆ ಮೆತ್ತಗಾಗಿ ಹೋಗುತ್ತೆ. ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಹೋಗಬೇಕು. ಸ್ಟ್ರೀಟ್ ಸೈಡಲ್ಲೆಲ್ಲ ಕಲರ್ ಎಲ್ಲ ಹಾಕಿರ್ತಾರೆ, ನಾನು ಕಲರ್ ಏನೂ ಹಾಕಿಲ್ಲ. ಓನ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕಿರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಆಗ್ತಾಯಿದೆ. ನಾವು ಖಾರನ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ, ಯಾಕಂದರೆ ಖಾರ ಮತ್ತು ಅರಿಶಿನ ನಾವು ಎಣ್ಣೆಯಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಟೇಸ್ಟು ಕಹಿ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಗಡೆಯಿಂದ ಇವಾಗ ನಾನು ಖಾರ ಹಾಕ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ನಾವು ಅರಿಶಿನ ಹಾಕ್ಕೊಳ್ಳೋಣ, ಅಚ್ಕಾರ್ ಪೌಡ್ರ್ ಹಾಕ್ಕೊಳ್ಳೋಣ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಇರಬೇಕು. ಆವಾಗಲೇ ನಾವು ಮಿಕ್ಸಿ ಮಾಡಿದ್ವಲ್ಲ ಸಕ್ಕರೆ, ಉಪ್ಪು ಮತ್ತು ಪುಟಾಣಿ, ಇದನ್ನು ಹಾಕ್ಕೊಂಡ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಅದು ಹೋಟೆಲಲ್ಲಿ ಮತ್ತು ಸ್ಟ್ರೀಟ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ ಮಂಡಕ್ಕಿ, ಇದೇ ರೀತಿ ಮಾಡಿರ್ತಾರೆ ಅವರು. ಅದಕ್ಕೋಸ್ಕರ ಅದು ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ಬೈಂಡಿಂಗು ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮಿಕ್ಸ್ ಆದಮೇಲೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಓನ್ಲಿ ಇದು ಅಚ್ಕಾರ ಪೌಡ್ರ್ ಹಾಕಿದ್ದೀನಿ ನಾನು, ಬ್ಯಾಡಗಿ ಮತ್ತು ನಾರ್ಮಲ್ ಗುಂಟ್ರು ಮೆಣಸಿನ್ಕಾಯಿ ಪೌಡ್ರು. ಅದಕ್ಕೋಸ್ಕರ ಇದು ಕಲರ್ ಬಂದಿದೆ. ನೀವು ಹಾಗೆ ಕೂಡ ಇದು ತಿನ್ಬೋದು, 1 ತಿಂಗಳ ತನಕನೂ ಸ್ಟೋರ್ ಮಾಡಿ ನೀವು ಇಡಬಹುದು. ಮಂಡಕ್ಕಿ ಚೂಡ ರೆಡಿಯಾಗಿದೆ. ನೀವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಮಿಕ್ಸ್ಚರ್ ಏನಾದರೂ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಹುಣಸೆಹಣ್ಣು ರಸ ಸ್ವಲ್ಪ ಹಾಕ್ಕೊಂಡು, ಟೊಮ್ಯಾಟೊ ಕೆಚಪ್ಪು, ಸಿಹಿ ಬೇಕಿತ್ತಂದರೆ ಸ್ವಲ್ಪ ಬೆಲ್ಲದ ರಸ ಅಥವಾ ಖರ್ಜೂರ ರಸ ಹಾಕ್ಕೊಂಡು ಕೂಡ ನೀವು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.